ಫೈನಲ್ ರೌಂಡ್ನ ಒಂದು ರಿಸಲ್ಟ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಮೇನ್ ಪೇಜಲ್ಲಿ ನಿಮಗೆ PGCET 2024 ಅಂತಿಮ ಸುತ್ತಿನ ಪ್ರಾವಿಷನಲ್ ಸೀಟ್ ಹಂಚಿಕೆ ಫಲಿತಾಂಶ ಅಂತ ಹೇಳಿದ್ದಾನೆ. ಸೊ ಇಲ್ಲಿ ಪ್ರಾವಿಷನಲ್ ಸೀಟ್ ಅಂತ ಹೇಳಿದ್ದಾನೆ. ಅಂದರೆ ಮೋಸ್ಟ್ ಪ್ರಾಬಲಿ ನಿಮಗೆ 75% ಇದೇ ಇರುತ್ತೆ. ಸಮ್ ಕೇಸಸ್ ಚೇಂಜ್ ಆಗುತ್ತೆ. ಅಂದರೆ ಫೈನಲ್ಲು ನಿಮಗೆ ಇನ್ನೊಂದು 2 hours 3 hours ಆಮೇಲೆ ಬಿಡ್ತಾನೆ. ಬಟ್ ಈಗ ಜಸ್ಟ್ ಪ್ರಾವಿಷನಲ್ ಸೀಟ್ ಅಂತ ಬಿಟ್ಟಿದ್ದಾನೆ. ಸೊ ಬನ್ನಿ ನೋಡೋಣ ಆಗಿದ್ರೆ ಆ ಲಿಂಕನ್ನು. ಸೊ ಲಿಂಕನ್ನು ನೀವು ಕ್ಲಿಕ್ ಮಾಡಿದ ರೀತಿ ಇನ್ಫಾರ್ಮೇಷನ್ ಬರುತ್ತೆ. ಬಟ್ ಇಲ್ಲಿ ನೋಡಿದ್ರೆ ನೀವು ಫೈನಲ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ 16th ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ನೀವು ನಿಮ್ಮ PGCETಯ ನಂಬರನ್ನು ಟೈಪ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅಂತ ಇನ್ಫಾರ್ಮೇಷನ್ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ನೋಡ್ಬೋದು ನೀವು ಯಾವ ಕ್ಯಾಟಗರಿಯಲ್ಲಿ ಅಲಾಟ್ ಆಗಿದೆ. ಸೊ ನಿಮ್ಮದು ಇನ್ಫಾರ್ಮೇಷನು ಪ್ರತಿಯೊಂದು ಇನ್ಫಾರ್ಮೇಷನ್ ಇಲ್ಲಿ ನಿಮಗೆ ಇರುತ್ತೆ, ಯಾವ ಕಾಲೇಜಲ್ಲಿ ನೀವು ಅಲಾಟ್ ಆಗಿದ್ದೀರಾ ಅಂತ. ಫರ್ದರ್ ಇನ್ಫಾರ್ಮೇಷನ್ ಏನಂತ ಹೇಳಿದ್ರೆ, ಇದನ್ನು ತಗೊಂಡು ನಾವು ಇದು ಮಾಡಲಿಕ್ಕೆ ಆಗೋದಿಲ್ಲ. ಅವರು ಫೈನಲ್ ರೌಂಡ್ ರಿಸಲ್ಟ್ ಅಂತ ಬಿಡ್ತಾನೆ. ಪ್ರಾವಿಷನಲ್ ಅಂತಿದೆಯಲ್ಲ, ಫೈನಲ್ ರಿಸಲ್ಟ್ ಅಂತ ಬಿಡ್ತಾನೆ, ಫೈನಲ್ ಸೀಟ್ ಅಲಾಟ್ಮೆಂಟ್ ಅಂತ. ಅದು ಬಂದಾದಮೇಲೆ ನೀವೇನು ಮಾಡಬೇಕಾಗುತ್ತೆ, ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಅಥವಾ ಆನ್ಲೈನ್ ಪೇಮೆಂಟನ್ನು ಮಾಡಿ ನೀವು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಯಾರ್ಯಾರು ಏನು ಥರ್ಡ್ ರೌಂಡ್ಗೆ ನೀವು ಅಂದರೆ ಫೈನಲ್ ರೌಂಡ್ಗೆ ನೀವು ಅಪ್ಲೈ ಮಾಡಿದರೆ ಎಲ್ಲರೂ ನೀವೇನು ಮಾಡಿ ಜಸ್ಟು ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. Again, I will update about a final round, final allotment result.